understanding the concept in detail, easily we can notice the differences, isn't it? So what is, first you can write the meaning here. What is there here? Personal interview. It is a face-to-face interview with the respondent, isn't it? So personal means what? It is a face-to-face interview with the respondents. Okay, telephone interview means what? Here the investigator asks questions over the telephone, isn't it? Here the investigator asks questions to the whom? To the respondent. Through what? Through ಯಾದ್ರ ಮೂಲಕ? Through telephone or over telephone ಅಂತ ಹೇಳ್ಬೋದು. ಹೌದಾನೆ? ಸೊ ಫಸ್ಟ್ ಪಾಯಿಂಟು ಮೀನಿಂಗೇ ಆಯಿತು. ಫೇಸ್ ಟು ಫೇಸ್ ಇಂಟರ್ವ್ಯೂ ಅಂದರೆ ಪರ್ಸನಲ್ ಇಂಟರ್ವ್ಯೂವಲ್ಲಿ ಆಗುತ್ತೆ. ಥ್ರೂ ಟೆಲಿಫೋನ್ ಅಂದರೆ ಟೆಲಿಫೋನಿಗೆ ಇಂಟರ್ವ್ಯೂ ಆಗುತ್ತೆ. ನೆಕ್ಸ್ಟ್ ದ ಸೆಕೆಂಡ್ ಈಸ್ ಪರ್ಸನಲ್ ಕಾಂಟ್ಯಾಕ್ಟ್ ಇಸ್ ಮೇಡ್ ಬಿಟ್ವೀನ್ ಅ ಇನ್ವೆಸ್ಟಿಗೇಟರ್ ಆ್ಯಂಡ್ ಅ ರಿಸರ್ಚರ್. ಹೌದಾನೆ? ಸೊ ಪರ್ಸನಲ್ contact is made between researcher and respondent. Here what happens? There is no personal contact between a researcher. Personal face-to-face contact illa, but they are having a interaction through what? Telephone. Okay, so here what do we write? There is no personal contact between researcher and respondent, isn't it? So what is the first point here? In personal interview, it is a face-to-face interview with the respondents. ಅಂದ್ರೆ ರಿಸರ್ಚರ್ ಮತ್ತೆ ರೆಸ್ಪಾಂಡೆಂಟ್ಸ್ ಏನಿರ್ತಾರಲ್ವಾ, ದೇ ಆರ್ ಹ್ಯಾವಿಂಗ್ ಅ ವಾಟ್? face-to-face interaction. Isn't it? Researcher, respondents. So there is a face-to-face interaction between a researcher ಮತ್ತೆ respondent ಮತ್ತೆ face-to-face contact ಇರುತ್ತೆ ಇದರಲ್ಲಿ ಪರ್ಸನಲ್ ಇಂಟರ್ವ್ಯೂ ಅಲ್ಲಿ. ವೆರಾಸ್ ಟೆಲಿಫೋನಲ್ಲಿ ಏನಾಗುತ್ತೆ? ಇನ್ವೆಸ್ಟಿಗೇಟರ್ ಕ್ವೆಶನ್ಸ್ ಕೇಳ್ತಾ ಹೋಗ್ತಾರೆ ರಿಸರ್ಚರ್ಗೆ. ಯಾವ್ದ್ರ ಮೂಲಕ? ಥ್ರೂ ಟೆಲಿಫೋನ್ ಮೂಲಕ ಕ್ವೆಶನ್ಸ್ ಕೇಳ್ತಾ ಹೋಗ್ತಾರೆ ಇನ್ವೆಸ್ಟಿಗೇಟರ್ ಅಥವಾ ರಿಸರ್ಚರು. ರೆಸ್ಪಾಂಡೆಂಟ್ಸ್ ಅದಕ್ಕೆ ರೆಸ್ಪಾನ್ಸ್ ಕೊಡಬೇಕಾಗತ್ತೆ. ಓಕೆ, ಸೊ ಸೆಕೆಂಡ್ ಡಿಫ್ರೆನ್ಸ್ ನೋಡೋದಾದರೆ ಇಲ್ಲಿ ಪರ್ಸನಲ್ ಕಾಂಟ್ಯಾಕ್ಟ್ ಇಸ್ ಮೇಡ್ ಬಿಟ್ವೀನ್ ರಿಸರ್ಚರ್ ಆ್ಯಂಡ್ ಅ ರೆಸ್ಪಾಂಡೆಂಟ್. ಸೊ ಪರ್ಸನಲ್ ಕಾಂಟ್ಯಾಕ್ಟ್ ಇರುತ್ತೆ, ಫೇಸ್-ಟು-ಫೇಸ್ ಕಾಂಟ್ಯಾಕ್ಟ್ ಇದೆ. ಓಕೆ, ಯಾರ ಮಧ್ಯ? ರಿಸರ್ಚರ್ ಮತ್ತು ರೆಸ್ಪಾಂಡೆಂಟ್ ಮಧ್ಯೆ. ಬಟ್ ಇಲ್ಲಿ ಆಗಿಲ್ಲ, ಯಾಕಂದರೆ ದೇ ಆರ್ ಹ್ಯಾವಿಂಗ್ ಅ ಇಂಟ್ರಾಕ್ಷನ್ ಬಟ್ ನಾಟ್ ಫೇಸ್-ಟು-ಫೇಸ್ ಅಲ್ವಾ? ಫೇಸ್-ಟು-ಫೇಸ್ ಇಲ್ಲ, ಇಬ್ಬರು ಒಂದೇ ಕಡೆ ಕುತ್ಕೊಂಡು ವಿಷಯನ ತಿಳ್ಕೋತಿಲ್ಲ ಅಲ್ವಾ? ಸೊ ವಿಷಯನ ಕಲೆಕ್ಟ್ ಮಾಡ್ತಿಲ್ಲ ರಿಸರ್ಚರ್, ರೆಸ್ಪಾಂಡೆಂಟ್ ಕೂಡ ರೆಸ್ಪಾನ್ಸ್ ಮಾಡ್ತಿಲ್ಲ ಒಂದೇ ಕಡೆ. ಬಟ್ ಪರ್ಸನಲ್ ಇಂಟರ್ವ್ಯೂ ಎಲ್ಲ ಆದರೆ ಇಬ್ಬರು ಒಂದೇ ಕಡೆ ಇರ್ತಾರೆ. ಅಲ್ಲಿ ಕ್ವೆಶನ್ಸ್ನ ಯಾರು? ರಿಸರ್ಚರ್ ಕೇಳ್ತಾ ಹೋಗ್ತಾರೆ, ರೆಸ್ಪಾಂಡೆಂಟ್ ಆನ್ಸರ್ ಮಾಡ್ತಾ ಹೋಗ್ತಾರೆ. ಏನಾದ್ರು ಡೌಟ್ ಇದ್ದರೆ ಕೂಡ ಕ್ಲಾರಿಫಿಕೇಶನ್ ಕೊಡ್ತಾರೆ ರಿಸರ್ಚರ್. ಸೊ ಅಲ್ಲಿ ಪರ್ಸನಲ್ ಕಾಂಟ್ಯಾಕ್ಟ್ ಇರುತ್ತೆ, ಫೇಸ್-ಟು-ಫೇಸ್ ಕಾಂಟ್ಯಾಕ್ಟ್ ಇದೆ. ಇಲ್ಲಿ ಇರೋದಿಲ್ಲ. ಹಾಗಾಗಿ ನಾವಿಲ್ಲಿ ಏನು ಹೇಳ್ತೀವಿ? ದರ್ ಈಸ್ ನೋ ಪರ್ಸನಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ಅ ರಿಸರ್ಚರ್ ಆ್ಯಂಡ್ ಅ ರೆಸ್ಪಾಂಡೆಂಟ್ ಅಂತ ಹೇಳ್ಬೋದು. ಓಕೆ,
Then what are the other differences? Let us see now. It is highly expensive method, isn't it? Person interview ಏನಾಗುತ್ತೆ? It is highly expensive method. It is highly expensive. What about this telephone interview? Opposite, what is the thing here? It is cheaper. Athwa it is of low cost, alva? So it is cheaper method. ಇಲ್ಲಿ ನೋಡಿ, ಥ್ರೂ ಟೆಲಿಫೋನ್ ರಿಸರ್ಚರ್ ಆದಂಥ ರೆಸ್ಪಾಂಡೆಂಟ್ಸ್ಗೆ ಕ್ವೆಶನ್ ಕೇಳ್ತಾ ಹೋದ್ರೆ ಆನ್ಸರ್ ಮಾಡ್ತಾರೆ ರೆಸ್ಪಾಂಡೆಂಟ್ಸ್. ಬಟ್ ಇಲ್ಲಿ ಆಗಲ್ಲ. ಇಟ್ ಈಸ್ ಹೈಲಿ ಎಕ್ಸ್ಪೆನ್ಸಿವ್. ಬೋತ್ ರಿಸರ್ಚರ್ ಆ್ಯಂಡ್ respondent should be at the same place, and as a result they will be having the interaction, face to face interaction ಇದೆ ಇಲ್ಲಿ. ಓಕೆ, ಸೊ ಹಂಗಾಗಿ ಇದು ಹೈಲಿ ಎಕ್ಸ್ಪೆನ್ಸಿವ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇಟ್ ಟೇಕ್ಸ್ ಮೋರ್ ಟೈಮ್. ಇಟ್ ಟೇಕ್ಸ್ ಲೆಸ್ ಟೈಮ್, ಇಸ್ಂಟ್ ಇಟ್? ಸೊ ಇದು ಭಾಳ ಹೊತ್ತು ಬೇಕಾಗತ್ತೆ. ಇಟ್ ಟೇಕ್ಸ್ ಮೋರ್ ಟೈಮ್. whereas telephone interview, it takes less time. It takes less time, ಅಲ್ವಾ? ಸೊ ಇದು ಭಾಳ ಟೈಮ್ ಬೇಕಾಗತ್ತೆ. ಪರ್ಸನಲ್ ಇಂಟರ್ವ್ಯೂ ಅಂದರೆ ರಿಸರ್ಚರ್ ರೆಸ್ಪಾಂಡೆಂಟ್ಸ್ ಎದುರುಗಡೆಗೆ ಅಂದರೆ 1-to-1 ಕೂತಿರ್ತಾರೆ. ಆವಾಗ ರಿಸರ್ಚರ್ ಕ್ವೆಶನ್ ಕೇಳ್ತಾ ಹೋಗ್ತಾರೆ, ರೆಸ್ಪಾಂಡೆಂಟ್ ಆನ್ಸರ್ ಮಾಡಬೇಕು. ಏನಾದರೂ ಡೌಟ್ ಬಂದರೆ, ಕ್ವೆರೀಸ್ ಇದ್ದರೆ ರೆಸ್ಪಾಂಡೆಂಟಿಂದು ಅದನ್ನು ಕ್ಲಾರಿಫೈ ಮಾಡ್ತಾರೆ ಯಾರು? ರಿಸರ್ಚರ್. ಇಲ್ಲಪ್ಪ ಕೆಲವೊಂದು ಕ್ವೆಶನ್ಸಿಗೆ ಸ್ಪೆಸಿಫಿಕ್ ಆಗಿ ತುಂಬಾ ವಿಷಯ ಬೇಕಾಗಿದೆ, ಆ ಕ್ವೆಶನ್ ಬಗ್ಗೆ ಅದ್ರ ಬಗ್ಗೆ ಡಾಟಾ ಬೇಕು ಅಂದಾಗ, ಸೊ ರಿಸರ್ಚರ್ ಆದಂಥವರು ಅದು ಪರ್ಟಿಕ್ಯುಲರ್ ಒಂದು ಸ್ಪೆಸಿಫಿಕ್ ತುಂಬ ಮುಖ್ಯವಾಗಿರುವಂಥ ಕ್ವೆಶನ್ ಇದ್ದರೆ ಅದ್ರ ಬಗ್ಗೆ ಇನ್ನೂ ವಿಷಯನ ಜಾಸ್ತಿ ಹೇಳಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಡಿಸ್ಕಷನು ತುಂಬ ಹೊತ್ತು ಕೂಡ ಆಗೋ ಸಾಧ್ಯತೆ ಇರುತ್ತೆ ಇದರಲ್ಲಿ. ಪರ್ಸನಲ್ ಇಂಟರ್ವ್ಯೂ ಅಲ್ಲ, ಅದು ಯೂಶ್ವಲಿ ಓಪನ್ ಎಂಡೆಡ್ ಕ್ವೆಶನ್ಸ್ಗೆ ಅಲ್ವಾ? ಸೊ ಹಾಗಾಗ್ಬಿಟ್ಟು ನಾವೇನು ಹೇಳ್ತೀವಿ ಅಂದರೆ ಇಲ್ಲಿ ಪರ್ಸನಲ್ ಇಂಟರ್ವ್ಯೂ ಟೇಕ್ಸ್ ಮೋರ್ ಟೈಮ್ ಅಂತ ಹೇಳ್ಬೋದು. ವೆರಾಸ್ ಟೆಲಿಫೋನ್ ಇಂಟರ್ವ್ಯೂನು ಇಟ್ ಟೇಕ್ಸ್ ಲೆಸ್ ಟೈಮ್, ಕಡಿಮೆ ಟೈಮ್ ಸಾಕೋದಕ್ಕೆ. ಸ್ವಲ್ಪ ಟೈಮಲ್ಲೇ ನಾವು ಟೆಲಿಫೋನ್ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ಬೋದು. ವೇರ್ ದ ಕ್ವೆಶನ್ಸ್ ವಿಲ್ ಬಿ ಆಸ್ಕ್ ಫಾರ್ ದ ರೆಸ್ಪಾಂಡೆಂಟ್ಸ್ ಬೈ ಅ ರಿಸರ್ಚರ್, isn't it? And he will be giving a response for the researcher. So hangagi it takes less time, whereas personal interview, no, this takes for more time, we can say. And another difference is reactions of the respondents can be observed, isn't it? So ಇಲ್ಲಿ respondents in reactions ನೋಡ್ಬೋದು, ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. So I can write here as what? Reactions of the respondents can be observed, alva? Reactions of the respondents can be observed. Whereas in telephone interview what happens? Telephone interview ಅಲ್ಲಿ ಏನಾಗುತ್ತಂತೆ, ಅಬ್ಸರ್ವ್ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಯಾಕಂದರೆ ರಿಸರ್ಚರ್ ಆದಂಥವರು ಕ್ವೆಶನ್ನ ಟೆಲಿಫೋನ್ ಮೂಲಕ ಹತ್ರ ಮೊಬೈಲ್ ಅಂತೇನು ಹೇಳ್ತೀವಿ ಅದ್ರ ಮೂಲಕ ಕೇಳ್ತಿದ್ದಾರೆ ರೆಸ್ಪಾಂಡೆಂಟ್ಸಿಗೆ ಕ್ವೆಶನ್ಸು. ಸೊ ಅವ್ರು ಏನು ಡಾಟಾ ಕೊಡ್ತಾರೋ ಅದು ನಾವು ನೋಟ್ ಮಾಡ್ಕೋತೀವಿ ಅಷ್ಟೇ ಆ್ಯಸ್ ಎ ರಿಸರ್ಚರ್. ನಾನು ರಿಯಾಕ್ಷನ್ಸ್ನ ಅಲ್ಲಿ ನೋಡ್ಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಏನು ಬರಿಬೋದು ನಾವಿಲ್ಲಿ? ರಿಯಾಕ್ಷನ್ಸ್ ಕೆನಾಟ್ ಬಿ reactions of the respondents cannot be observed anta bariyana. Okay, so it cannot. Reactions of the respondents cannot be observed, isn't it? So yaar observe ಮಾಡಬೇಕಾಗಿತ್ತಲ್ಲಿ? ರಿಸರ್ಚರ್. But it is not possible here, hence we write here reactions of the respondents cannot be observed. And the other difference is it may cover entire population, whereas this one, no, it covers only population
ಹೂ ಹ್ಯಾಸ್ ಟೆಲಿಫೋನ್ ಅಲ್ವಾ. ಸೊ ಯಾರನ್ನು ಬೇಕಾದ್ರೂ ನೀವು ಪರ್ಸನಲ್ ಇಂಟರ್ವ್ಯೂ ಮಾಡ್ಬೋದು ಆಯಿತಾ. ಬಟ್ ಇಲ್ಲಿ ಟೆಲಿಫೋನ್ ಇದ್ದರೆ ಮಾತ್ರ ನಾವು ಟೆಲಿಫೋನ್ ಇಂಟರ್ವ್ಯೂನ ಮಾಡಲಿಕ್ಕೆ ಬರುತ್ತೆ. ಸೊ ಹಂಗಾಗಿ ನಾವಿಲ್ಲಿ ಏನು ಹೇಳ್ತೀವಿ, ಇಟ್ ಮೇ ಕವರ್ entire population. It may cover entire population. But whereas this telephone interview, no, it covers only the population. It covers only the population who have telephone. Who have telephone, isn't it? So personal interview ಅಂದರೆ ಏನಾಗುತ್ತೆ, ಎಂಟೈರ್ ಪಾಪ್ಯುಲೇಷನ್ ಯಾರಿಗೆ ಬೇಕಾದರೂ ನಾವು ಪರ್ಸನಲ್ ಇಂಟರ್ವ್ಯೂನ ಮಾಡ್ಬೋದು ಅಲ್ವಾ. ಅದಕ್ಕೇನು ಟೆಲಿಫೋನ್ ಇರಬೇಕು ಅಥವಾ ಮೊಬೈಲ್ ಇರಬೇಕು ಅಂತಿಲ್ಲ. ಬಟ್ ಟೆಲಿಫೋನ್ ಇಂಟರ್ವ್ಯೂ ಮೆಥಡ್ನ ನಾವು ಯೂಸ್ ಮಾಡ್ತಿದ್ದೀವಿ ಡಾಟಾ ಕಲೆಕ್ಟ್ ಮಾಡಲಿಕ್ಕೆ ಅಂದಾಗ ಅಲ್ಲೇನು ಬೇಕಾಗುತ್ತಂತೆ, ನಮಗಲ್ಲಿ ಟೆಲಿಫೋನ್ ಬೇಕೇ ಬೇಕು ಅಲ್ವಾ, ಅಥವಾ ಮೊಬೈಲ್ ಇರಬೇಕು, ರೆಸ್ಪಾಂಡೆಂಟ್ ಹತ್ರ ಟೆಲಿಫೋನ್ ಫೆಸಿಲಿಟಿ ಇರಬೇಕಾಗತ್ತೆ. ಸೊ ಹಂಗಾಗಿ ನಾವೇನು ಹೇಳ್ತೀವಿ ಇಲ್ಲಿ, ಇಟ್ ಕವರ್ಸ್ ಓನ್ಲಿ ದ ಪಾಪ್ಯುಲೇಷನ್ ಹೂ ಹ್ಯಾವ್ ಟೆಲಿಫೋನ್. ಸೊ ಟೋಟಲಿ ಹೌ ಮೆನಿ ಡಿಫ್ರೆನ್ಸಸ್ ವಿ ಹ್ಯಾವ್ ಅಂಡರ್ಸ್ಟುಡ್ ಬಿಟ್ವೀನ್ ದಿಸ್ ಪರ್ಸನಲ್ ಇಂಟರ್ವ್ಯೂಸ್? ವಿ ಹ್ಯಾವ್ ನೋಟಿಸ್ಡ್ 6 differences between the personal interview and the telephone interview, isn't it? So this about the differences between personal interview and telephone interview, very important concept. Okay, so once we have understood the concept along with their meaning, advantages and disadvantages, easily we can notice the differences between personal interview and telephone interview. Okay, so in today's class we have understood about the disadvantages of mailing questionnaire, then about the meaning of telephone interview. What do you mean by telephone interview? In this telephone interview method, the researcher will ask questions for the respondents through telephone. That is known as what? Telephone interview. Then after that we have understood about the advantages of telephone interview. Then even we have understood about the disadvantages of telephone interview. Okay, then after knowing these 3 methods of collecting data, we have noticed the differences between the personal interview and telephone interview method. I'll continue in the next class. Thank you.